ಆತ ಹುಟ್ಟು ಅಂಗವಿಕಲ. ವೃದ್ಧ ತಂದೆ ತಾಯಿಗಳೊಂದಿಗೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನವನ್ನು ಸಾಗಿಸಿಕೊಂಡಿದ್ದ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಒಂದು ಪುಟ್ಟ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ಆಸೆಯನ್ನು ಕೂಡ ಇಟ್ಟುಕೊಂಡಿದ್ದ. ಆದರೆ ಒಂದಿನ ಗ್ರಾಮ ಪಂಚಾಯತ್ಗೆ ಹೋಗಿ ರಾಜೀವ್ ಗಾಂಧಿ ವಸತಿ ಯೋಜನೆಯ ಮೂಲಕ ತನ್ನ ತಾಯಿಯ ಹೆಸರಿಗೆ ಮನೆಯನ್ನು ಮಂಜೂರು ಮಾಡಿಸಿಕೊಂಡು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಡಿಪಾಯವನ್ನು ನಿರ್ಮಿಸಿಕೊಂಡಿದ್ದ. ಇನ್ನೇನು ಮನೆ ನಿರ್ಮಾಣ ಆಗಬೇಕು ಅನ್ನುವಷ್ಟರಲ್ಲಿಯೇ ವಿಕಲಚೇತನ ವ್ಯಕ್ತಿಯ ಕನಸು ನುಚ್ಚುನೂರು ಆಗೋಯಿತು. ಅಷ್ಟಕ್ಕೂ ಅಂಥದ್ದು ಆಗಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಗ್ರಾಮ ಪಂಚಾಯಿತಿ ಮುಂದೆ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇರುವಂತಹ ವಿಕಲಚೇತನನ ಹೆಸರು ಸಂತೋಷ್. ಧರಣಿ ಸತ್ಯಾಗ್ರಹ 9 ದಿನಕ್ಕೆ ಕಾಲಿಟ್ಟಿದ್ರೂ ಕೂಡ ಕ್ಯಾರೆ ಅನ್ನದಂತಹ ಅಧಿಕಾರಿಗಳು. ಈ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕುಂದಲಗರಕ್ಕಿ ಗ್ರಾಮ ಪಂಚಾಯಿತಿ ಎದುರು. ಕುಂದಲಗರಕ್ಕಿ ಗ್ರಾಮದ ನಿವಾಸಿ ವಿಕಲಚೇತನ ಸಂತೋಷನ ತಾಯಿ ಅಂಜನಮ್ಮನಿಗೆ ಸೇರಿದ್ದು ಎನ್ನುವ ವಿಚಾರ ಸರ್ವೆ ನಂಬರ್ 146ರಲ್ಲಿ ಮನೆ ನಿರ್ಮಾಣ ಮಾಡಿಕೊಡಲು 2014ರಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ನಿವೇಶನವನ್ನು ಮಂಜೂರು ಮಾಡಿದರು. ಮನೆ ನಿರ್ಮಾಣ ಮಾಡಿದರೂ ಕೂಡ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಡಿಪಾಯವನ್ನು ನಿರ್ಮಾಣ ಮಾಡಿದ್ದ ಸಂತೋಷ್. ಇನ್ನೇನು ಮನೆ ನಿರ್ಮಾಣ ಮಾಡಬೇಕು ಅನ್ನುವಷ್ಟರಲ್ಲಿಯೇ ಗ್ರಾಮದ ಬಲಾಢ್ಯರೊಬ್ಬ ನಾರಾಯಣ ರೆಡ್ಡಿಯವರು ರಾತ್ರೋರಾತ್ರಿ JCBಯಿಂದ ಅಡಿಪಾಯವನ್ನು ಸರ್ವನಾಶ ಮಾಡಿದ್ದಾರೆ. ಇದರಿಂದ ದಿಕ್ಕೆಟ್ಟಂತಹ ಸಂತೋಷ್ ಗ್ರಾಮ ಪಂಚಾಯಿತಿಗೆ ಎದುರು ದೂರು ನೀಡಲು ಹೋಗಿದ್ದಾನೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿಮ್ಮ ತಾಯಿಯ ಹೆಸರಲ್ಲಿ ಯಾವುದೇ ನಿವೇಶನ ಇಲ್ಲ ಎಂದಿದ್ದಾರೆ. ನಾರಾಯಣ ರೆಡ್ಡಿ ಎನ್ನುವಂತಹ ಒಬ್ಬ ವ್ಯಕ್ತಿಯ ಹೆಸರಿಗೆ 4 ನಿವೇಶನಗಳು ಮಂಜೂರಾಗಿವೆ, ಅದರಲ್ಲಿ ನಮ್ಮ ನಿವೇಶನವೂ ಸೇರಿಸಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ವಿಕಲಚೇತನ ಅನುದಾನದಲ್ಲಿ ಮನೆ ಮಂಜೂರಿ ಕೊಡಿ ಅಂತ ಅರ್ಜಿ ಕೊಟ್ಟಿದ್ದೆ. ಸುಮಾರು ವರ್ಷಗಳಿಂದ ಅರ್ಜಿ ಕೊಟ್ಟರು ಇವರು ಪರಿಗಣನೆಗೆ ತಗೊಂಡಿರಲಿಲ್ಲ. ಮತ್ತು ನಿಮ್ಮ ತಾಯಿ ಹೆಸ್ರಲ್ಲಿ ಕೊಡ್ತೀವಿ ಅಂತೇಳ್ಬಿಟ್ಟು ಒಂದು ಮನೆ ಕೊಟ್ಟರು. ಮನೆ ಕೊಟ್ಟು ಮತ್ತು GPS ಮಾಡಿ ಫೋಟೋ ತೆಗೆದು ಮತ್ತು ಪಾಯ ಹಾಕಿದ್ವಿ. ಪಾಯಕ್ಕೆ 30,000 ಬಿಲ್ಲು ಕೊಟ್ಟು ಮತ್ತು ಗೋಡೆಗಳ ಹಂತದಲ್ಲಿ ನಮಗೆ ಸ್ವಲ್ಪ ಮೇಯರ್ ಹುಷಾರಿರಲಿಲ್ಲ, ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ಮತ್ತು ಗೋಡೆಗಳು ಕಟ್ಟಕ್ಕೆ ಹೋದಾಗ ಈ ಅಧಿಕಾರಿಗಳು ಮತ್ತು ಇನ್ನೊಬ್ಬರಿಗೆ ಬೇರೆ ಒಬ್ಬ ಶ್ರೀಮಂತ ವ್ಯಕ್ತಿಗೆ 4 ನಿವೇಶನಗಳು ಕೊಟ್ಟವ್ರೆ. 4 ನಿವೇಶನಗಳು ಕೊಟ್ಟು ನಮ್ಮನ್ನು ಅದು ನಮಗೆ 2014ರಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅವ್ರಿಗೆ 2011ರಲ್ಲಿ ಕೊಟ್ಟಂಗೆ 4 ದಾಖಲೆಗಳು ಕೊಟ್ಟಿದ್ದಾರೆ. ಆ ದಾಖಲೆ ಯಾವುದು ಅಂತ ನಮ್ಗೆ ಇದುವರೆಗೂ ಪತ್ತೆ ಆಗಿಲ್ಲ. ಅಧಿಕಾರಿಗಳಿಗೆ ಸುಮಾರು ವರ್ಷಗಳಿಂದ ಮನವಿ ಕೊಟ್ಟಿದ್ದೀನಿ. ಯಾವ ಅಧಿಕಾರಿ ಬಂದ್ರೂ ಅದಕ್ಕೆ ಹಿಂಬರಹನೇ ಕೊಟ್ಟಿಲ್ಲ. ಮತ್ತು ಕೊಟ್ವಿ, ಇವನು ಹಿಂಬರಹ ಕೊಡಲಿಲ್ಲ. ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಕೊಟ್ವಿ, ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೂ ಇವರು ಪರಿಗಣನೆಗೆ ತಗೊಳ್ಳಿಲ್ಲ. ಜಿಲ್ಲಾ ಪಂಚಾಯತಿ ಕೊಟ್ವಿ, ಅವರು ಇದಕ್ಕೆ ಬೇಗ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೂ ಉತ್ತರ ಕೊಡಲಿಲ್ಲ. ಮತ್ತು ರಾಜ್ಯ ಆಯುಕ್ತರಿಂದ ನಮಗೆ ಪತ್ರ ಬಂತು, ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ಳಿ ಅಂತ. ಅದಕ್ಕೂ ಇವರು ಉತ್ತರ ಕೊಡಲಿಲ್ಲ. ಉತ್ತರ ಕೊಡದಿದ್ದ ಕಾರಣದಿಂದ ಈ ಕೂಡಲೇ ಕ್ರಮ ಕೈಗೊಂಡೇ ಹೋದರೆ ನಾನು 15 ದಿವಸದೊಳಗಡೆ ಮೇಡಮ್ ಅವರೇ ನಂಗೆ ಪರಿಹಾರ ಮಾಡದಿರಿದ್ರೆ ನಾನು ನಮ್ಮ ಕುಟುಂಬ ಸಮೇತ ವಿಷ ತಗೊಂಡು ಸತ್ತೋಗ್ತೀನಿ ಅಂತೇಳ್ಬಿಟ್ಟು ಒಂದು ಪತ್ರ ಕೊಟ್ಟು ಬಂದೆ ತಾಲೂಕು ಪಂಚಾಯತಿಗೆ. ಅದಕ್ಕೂ ಅವರು ಉತ್ತರ ಕೊಡಲಿಲ್ಲ. ಮತ್ತು ಅಧೋರಾತ್ರಿ ಬಂದು ಇಲ್ಲ ಧರಣಿ ಕೂತೆ, ಇವ್ರಿಗೆ ಮನ್ನಾ ಕೊಟ್ಟು ಇಂಥ ಡಿಮ್ಯಾಂಡ್ ಎಲ್ಲ ನಮ್ಗೆ ಕ್ಲಿಯರ್ ಮಾಡದೆ ಹೋದರೆ ನಾನು ಇಲ್ಲೇ ಮಲ್ಕೊತೀನಿ ಅಂತ ಹೇಳಿದೆ. ಇವರು ಇಲ್ಲೇ ಮಲ್ಕೊತೀನಿ ಅಂತ ಹೇಳಿದಾಗ 2 ದಿವಸ 3 ದಿವಸ ಆಯಿತು, ಯಾರೂ ಮಾತಾಡಲಿಲ್ಲ. 2 ದಿವಸ 3 ದಿವಸ ಆದಮೇಲೆ ನನ್ನ ಮೇಲೆ ಹೋಗಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟರು. ಇಲ್ಲಿಂದ ಖಾಲಿ ಮಾಡದೆ ಹೋದರೆ ನಮ್ಮನ್ನು ಅಶಬ್ದದಿಂದ ಬೈದಿದ್ದಾರೆ, ಇನ್ನು ಖಾಲಿ ಮಾಡಿಸಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಮೇಲೆ ನನ್ನ ಮೇಲೆ ದೂರು ಕೊಟ್ಟು ಬಂದರು. ದೂರು ಕೊಟ್ಟಿದ ತಕ್ಷಣ ನಾನು ಹೊರಗಡೆ ಹಾಕ್ಕೊಂಡಿದ್ದೆ. ಆಚೆಗೆ ಹಾಕಿದ್ರು. ಆಚೆಗೆ ಆಗಿದ ತಕ್ಷಣ ನಾನು ಹೋಗಲಿಲ್ಲ, ಇಲ್ಲೇ ಕೂತ್ಕೊಂಡಿದ್ದೀನಿ. ಅಧಿಕಾರಿಗಳು ಸೌಜನ್ಯವಾಗಿ ಇದುವರೆಗೂ ಬಂದು ಏನಪ್ಪ ನಿನ್ನ ಪರಿಸ್ಥಿತಿ ಯಾಕಾಗಿದೆ ಈ ಥರ ಒಂದು ನನ್ನನ್ನು ಮಾನವೀಯತೆಯಿಂದ ಕೂಡ ಮಾತಾಡಲಿಲ್ಲ. ನನಗೆ ನನ್ನ ಶೋಷಣೆ ಸಮಾಜದಲ್ಲಿ ಬದುಕ್ತಾ ಇದ್ದೀನಿ, ಇನ್ನೂ ಶೋಷಣೆ ಮಾಡ್ತಾ ಇದ್ದಾರೆ. ನನಗೆ ನ್ಯಾಯ ದೊರಕೋವರೆಗೂ ನಾನೀಗ ಮುಷ್ಕರ ಕೈ ಬಿಡೋದಿಲ್ಲ. ಇನ್ನು 2013ರಿಂದ 24ರಲ್ಲಿ ಕುಂದಲಗರಕ್ಕಿ ಗ್ರಾಮ ಪಂಚಾಯಿತಿ PDO ಆಗಿದ್ದಂತಹ ಶ್ರೀನಿವಾಸ್ ಮತ್ತು ಕಾರ್ಯದರ್ಶಿ ನಾರಾಯಣ ರೆಡ್ಡಿಯಿಂದ ಲಂಚ ಪಡೆದು ವಿಕಲಚೇತನ ಸಂತೋಷ್ ತಾಯಿ ಅಂಜನಮ್ಮ ನಿವೇಶನವನ್ನು ಮಾರಾಟ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಇಂದಿನ ಗ್ರಾಮ ಪಂಚಾಯಿತಿ PDO ಅಬುಬಾಕರ್ ಸಿದ್ದಿಕ್, ನನಗೇನೂ ಗೊತ್ತಿಲ್ಲ, ಅಂಜನಮ್ಮ ಹೆಸರಿನ ಸೈಟ್ ಮಂಜೂರಾಗಿರುವ ಬಗ್ಗೆ ಯಾವುದೇ ದಾಖಲೆಗಳು ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇತ್ತ ವಿಕಲಚೇತನ ಸಂತೋಷ್ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಸೇರಿದಂತೆ PDO ಹೆಸರು ಬರೆದು ಡೆತ್ ನೋಟ್ ಬರೆದು ಧರಣಿ ಸತ್ಯಾಗ್ರಹಕ್ಕೆ ಕುಳಿತಿದ್ದಾನೆ. 15 ದಿನಗಳು ಗಡುವು ನೀಡಿದ್ದಾನೆ. ತನ್ನ ಸಮಸ್ಯೆಗಳಿಗೆ ಪರಿಹಾರ ನೀಡಿಲ್ಲ ಅಂದರೆ ಗ್ರಾಮ ಪಂಚಾಯಿತಿಯ ಎದುರೇ ವಿಷ ಸೇವನೆ ಮಾಡುವುದಾಗಿ ಹೇಳಿದ್ದಾನೆ. ಹಿಂದಿನ PDO ಮಾಡಿರುವಂತಹ ಎಡವಟ್ಟಿಗೆ ನಮಗೆ ಯಾಕೆ ಶಿಕ್ಷೆ ಅಂತ ವಿಷಯ ಕೈ ಚೆಲ್ತಾ ಇದ್ದಾರೆ ಈಗಿನ ಅಧಿಕಾರಿಗಳು.
ನಮ್ಮ ಗಮನಕ್ಕೆ ನಾನು ಲಾಸ್ಟ್ ವೀಕ್ ಹೋಗಿದ್ದೆ ಆಫೀಸ್ ಹತ್ರಗೆ. ಹೋದಾಗ ಅವರು ಒಂದು ಅರ್ಜಿ ಕೊಟ್ಟರು, ಸರ್ ಈ ರೀತಿ ಧರಣಿ ಮಾಡ್ತಾಯಿದ್ದೀನಿ, ನನಗೆ ಇಷ್ಟು ಏನು ವಿಷಯಗಳು ಬಂದು 8 ವಿಷಯಗಳು ಬರೆದ್ಬಿಟ್ಟು ಸರ್ ಈ ರೀತಿ ನಮಗೆ ಮಾಹಿತಿ ಏನು ಕೊಟ್ಟಿಲ್ಲ, ಈ ಮಾಹಿತಿ ಕೊಡೋವರೆಗೂ ನಾನು ಧರಣಿ ಮಾಡ್ತೀನಿ ಅಂತ ಹೇಳಿದ್ರು. ನಾನೇನು ಹೇಳ್ತಂದರೆ ಒಂದು 4-5 ದಿನ ಟೈಮ್ ಕೊಡಿ, ನಾನು ಹೊಸದಾಗಿ ಹೋಗಿರೋದಲ್ಲಿ. ನಮ್ಮ ಹಿಂದೆ ಮೇಡಮ್ ಆಗಿದ್ದರು, ಅವರು ಕಾರಣದಲ್ಲಿ ರಜೆ ಹಾಕಿರೋದ್ರಿಂದ ನನಗೆ ಇನ್ಚಾರ್ಜ್ ಮಾಡಿದ್ದಾರೆ. ಇನ್ಚಾರ್ಜ್ ಮಾಡಿದ ತಕ್ಷಣ ನಾನು ಹೋಗ್ಬಿಟ್ಟು ನೋಡಿದೆ, ಅರ್ಜಿ ಕೊಟ್ಟು ನೋಡಿದೆ. ನಾನು ಡಾಕ್ಯುಮೆಂಟ್ ರೆಕಾರ್ಡ್ಸ್ ಎಲ್ಲ ನೋಡಿದ್ರೆ ಅದೊಂದು ಫೈಲ್ ಮಾಡಿದ್ದಾರೆ. ಆ ಫೈಲಲ್ಲಿ ಏನು ನೋಡಿದ್ರೆ ಅಂತ ಹೇಳಿದ್ರೆ, ಅವರು ಪಂಚಾಯತಿಗೆ ಏನು ಅರ್ಜಿ ಕೊಟ್ಟಿದ್ದಾರೆ ಅವೆಲ್ಲ ಅರ್ಜಿಗಳಿದೆ. ಅದಕ್ಕೆ ಹಿಂದೆ ಕೆಲವುದಕ್ಕೆ ರಿಪ್ಲೈನೂ ಕೊಟ್ಟಿದ್ದಾರೆ, ಕೆಲವುದಕ್ಕೆ ಹಂಗೆ ಪೆಂಡಿಂಗ್ ಇದೆ. ಮತ್ತು ಅವರು ಹೌಸಿಂಗ್ 2013-14ರಲ್ಲಿ IA ಯೋಜನೆಯಲ್ಲಿ ಮನೆ ಆಗಿತ್ತು. ಆ ಮನೆಯಲ್ಲಿ ಒಂದು ಪಾಯ ಬಿಲ್ ಹಾಕ್ಕೊಂಡು ಒಂದು ಫೋಟೋ ತೊಗೊಂಡಿದೆ, ಒಂದು ಬಿಲ್ ಆಗಿದೆ. ಬಟ್ ಅದು ವಾಸ್ತವವಾಗಿ ಅದು ಆ ಜಾಗನ ಏನಂತ ಹೇಳ್ಬಿಟ್ಟು, ಯಾಕಂತ ಹೇಳಿದ್ರೆ ಅದರಲ್ಲಿ GPS ಕೋಆರ್ಡಿನೇಟ್ರ್ ಬರಲ್ಲ, ಬರೀ ಫೋಟೋ ಮಾಡಿದ್ದಾರೆ. ಆ ಫೋಟೋ ಏನಿದೆ ಆನ್ಲೈನ್ ಅಪ್ಲೋಡ್ ಆಗಿದೆ, ಅಷ್ಟು ಬಿಟ್ಟು ಏನಿಲ್ಲ. ಅವರು ಏನಿದೆ ಅಂದರೆ ವರ್ಕ್ ಆರ್ಡರ್ ಏನು ಕೊಟ್ಟಿದ್ದಾರೆ, ವರ್ಕ್ ಆರ್ಡ್ರಲ್ಲಿ ನಾನು ಹಕ್ಕುಪತ್ರ ಎಲ್ಲ ಕೊಟ್ಟಿದ್ದೀನಿ ಇದು ಅಂತ ಹೇಳ್ತಿದ್ದಾರೆ. ಬಟ್ ಹಿಂದಿನ ಆಗ ವಿ ರಾಧಾಕೃಷ್ಣ ಅಂತ ಹೇಳ್ಬಿಟ್ಟು ಸೆಕ್ರೆಟ್ರಿ ಇದ್ದರು, ಅವರು ಆ ವರ್ಕ್ ಆರ್ಡರ್ ಕೊಟ್ಟಿರೋದು. ಅವರು ಫೈಲಲ್ಲಿ ನೋಡಿದ್ರೆ ಫೈಲಲ್ಲಿ ಅವ್ರದ್ದೇನು ದಾಖಲೆಗಳಾಗಿ ಯಾವುದೂ ಇಲ್ಲ, ಬರೀ ಏನೋ ರಿಜಿಸ್ಟರ್ ಫಾರ್ಮ್ಸ್ ಇರ್ತವೆ ಅವು ಮಾತ್ರ ಇದೆ, ಅಷ್ಟು ಬಿಟ್ಟು ಆ ಫೈಲಲ್ಲಿ ಏನು ಡಾಕ್ಯುಮೆಂಟ್ಗಳಿಲ್ಲ. ಜೊತೆಗೆ ಅವ್ರದ್ದು ಅಲ್ಲಿ ಊರಿನ ಸಾರ್ವಜನಿಕರು ಸದಸ್ಯರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಸರ್ ಹಿಂದೆ ಅವ್ರ ತಾಯಿ ಅವ್ರ ಬುಕ್ಕಲ್ಲಿ ಅವ್ರ ಸಂತೋಷ್ ಅವ್ರ ತಾಯಿ ಹೆಸರು ಅಂಜನಮ್ಮ ಅಂತ, ಅವ್ರ ತಂದೆ ಹೆಸರು ಅಂಜನಪ್ಪ. ಬಟ್ ಸರ್ಕಾರಿ ನಮ್ಮ ಏನು ಹೌಸ್ ಲೀಸ್ಟ್ ಬುಕ್ ಇದೆ, ಡಿಮ್ಯಾಂಡ್ ಬುಕ್ಕಲ್ಲಿ ಅವ್ರ ಹೆಸರುಗಳು ಏನೂ ಇಲ್ಲ ಅದರಲ್ಲಿ. ಈ ಕುಂದಲಗುರ್ಕಿ ಅವ್ಯವಸ್ಥೆ ಏನಾಗ್ಬಿಟ್ಟೈತೆ ಅಂತಂದರೆ, ಸಂತೋಷ್ ಅನ್ನೋಂಥ ವ್ಯಕ್ತಿಗೆ ಈ ಹಿಂದೆ ಗ್ರಾಮ ಪಂಚಾಯತಿಯಿಂದ ಸೈಟ್ ವಿತರಣೆ ಆಗಿರುತ್ತದೆ. ಅದೇ ಸೈಟ್ ಏನಾಗಿದೆ, ಕೆಲವೊಂದು PDOಗಳು ಅಧಿಕಾರಿಗಳು ಬಂದು ಆ ಸೈಟು ಬೇರೆಯವ್ರ ಹೆಸರಿಗೆ ತಿದ್ದುಪಡಿ ಮಾಡಿದ್ದಾರೆ. ಆ ತಿದ್ದುಪಡಿ ಮಾಡಿರೋದು ಆ ವ್ಯಕ್ತಿ ಏನು ಹೇಳ್ತಾ ಇದ್ದಂದರೆ, ಕನಿಷ್ಠ ಪಕ್ಷ ಈ ಸೈಟು ನನಗೆ ಇಲ್ಲ ಅಂದರೂ ಪರವಾಗಿಲ್ಲ, ಬೇರೆ ಕಡೆ ಆದರೂ ಬಿಟ್ಕೊಡ್ಲಿ ಅನ್ನೋಂಥದ್ದು ವಾದ ಆಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ದೂರು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಗಳ ತಗೊಂಡು ಕೊಟ್ಟಿದ್ದರೂ ಸಹ ಆ ವ್ಯಕ್ತಿಗೆ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ತಾಲೂಕು ಪಂಚಾಯತಿ ಅಧಿಕಾರಿಗಳಿರ್ಬೋದು ಅಥವಾ ಏನು ಗ್ರಾಮೀಣ ಪಂಚಾಯತಿ ಅಧಿಕಾರಿಗಳಿರ್ಬೋದು ತುಂಬ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಆ ನೋಡಿ, ಸಂತೋಷ್ ಅನ್ನೋಂಥ ವ್ಯಕ್ತಿ ಒಬ್ಬ ತಾಲೂಕು EO ಅಧಿಕಾರಿಗಳಿಗೆ ಹೋಗಿ ನಾನು ಧರಣಿ ಮಾಡ್ತಾಯಿದ್ದೀನಿ, ಹಾಗೂ ನೀವೇನಾದರೂ ನಂಗೆ ನ್ಯಾಯ ಕೊಡಿಸಿದೆ ಹೋದಲ್ಲಿ ನಾವು ಇಡೀ ಕುಟುಂಬದ ಸಮೇತ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇವೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾನೆ. ಆಫ್ಟರ್ ಆಲ್ ಒಬ್ಬ ತಾಲೂಕು EO ಅಧಿಕಾರಿಗಳು ಒಂದು ಸಾರ್ವಜನಿಕರ ಒಂದು ಅರ್ಜಿ ಬಂದೈತಿ, ಅದರಲ್ಲಿ ಏನು ಉಲ್ಲೇಖ ಆಗಿದೆ ಅನ್ನೋಂಥ ಗಮನಿಸಂಥ ಪರಿಜ್ಞಾನ ಇಲ್ಲ ಈ ಅಧಿಕಾರಿಗಳಿಗೆ ಅಂತಂದರೆ ಇನ್ನು ಯಾವ ರೀತಿಯಲ್ಲಿ ಈ ತಾಲೂಕಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಹಂಗಂದರೆ ಅಂಥ ಒಂದು ಅರ್ಜಿಯಲ್ಲಿ ಸ್ವತಃ ಇವರೇ ಅದು ದೃಢೀಕರಣ ಮಾಡಿಕೊಟ್ಟಿದ್ದಾರೆ. ಆ ಅರ್ಜಿಯಲ್ಲಿ ದೃಢೀಕರಣ ಮಾಡಿಕೊಟ್ಟಿದ್ದಾರೆ, ಏನು ನೀವು ಸತ್ತರೆ ಸಾಯಬಹುದು, ನಮಗೇನು ಅದಕ್ಕೆ ಸಂಬಂಧ ಇಲ್ಲ ಅಂತ. ಒಟ್ಟಾರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಪುಟ್ಟ ಮನೆ ನಿರ್ಮಾಣ ಮಾಡುವ ಕನಸನ್ನು ಹೊತ್ತಿದ್ದಂತಹ ವಿಕಲಚೇತನ ಸಂತೋಷ್ನ ಕನಸು ಚಿಗುರು ಒಡೆಯುವಷ್ಟರಲ್ಲಿಯೇ ಕಮರಿ ಹೋಗಿದೆ. ಮಾಡದೇ ಇರೋ ತಪ್ಪಿಗೆ ನಮಗ್ಯಾಕೆ ಶಿಕ್ಷೆ ಅಂತ PDO ಅಧಿಕಾರಿಗಳು ಇವತ್ತು ಅಸಹಾಯಕರಾಗಿದ್ದಾರೆ. ಇನ್ನಾದರೂ ಮೇಲಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಗೆ ಪರಿಹಾರ ಕೊಡ್ತಾರೋ ಇಲ್ವೋ ಅನ್ನೋದನ್ನು ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ. ಶ್ರೀನಿವಾಸ್, ರೆಬಲ್ TV, ಚಿಕ್ಕಬಳ್ಳಾಪುರ ಜಿಲ್ಲೆ.